ಫಸ್ಟು ಸೆಕೆಂಡು ಲೆವೆಲ್ ಆದವರೆಲ್ಲ ತಾವೇ ರೇಖೆ ಮಾಸ್ಟರ್ ಅಂತ ಹೇಳ್ಕೊಂಡು ಅವ್ರನ್ನ ಟ್ರೀಟ್ ಮಾಡುವಂಥದ್ದು, ಒಮ್ಮೆಲೆ 2-3 ಲೆವೆಲನ್ನು ಒಟ್ಟಿಗೆ ಕೊಟ್ಬಿಡುವಂಥದ್ದು ಕಮರ್ಷಿಯಲ್ ಮೈಂಡಿಂದ. ಅವಾಗ ರೇಖೆ ಫೇಲ್ಯೂರ್ ಅಂತ ಅನ್ಸುತ್ತೆ ಜನಕ್ಕೆ. ನಾವು ಮಾರ್ಕೆಟಿಂದ ಬುಕ್ಸ್ ತಂದು ಕೊಡೋದಿಲ್ಲ, ನಾವೇ ನಮ್ಮ ಸಿಸ್ಟಮ್ನಲ್ಲಿ ರೆಡಿ ಮಾಡಿಸಿ ಅವ್ರಿಗೆ ಬೇಕಾದವ್ರಿಗೆ ಸಪ್ಲೈ ಕೊಡ್ತೀವಿ. ಈ ಅಟ್ಯೂರ್ಮೆಂಟ್ ಆಗದೆ ಕೆಲವು ಸಿಂಬಲ್ಸನ್ನು ಬೇರೆಯವ್ರು ನೋಡಬಾರ್ದು ಅಂತ ಇದೆ. ಮತ್ತು ರೇಖೆ ಸೆಂಟರ್ನ ನೀವು ನಡೆಸ್ತೀರಿ ಅಂತಂದರೆ ಬರೀ ರೇಖೆಯನ್ನು ಇಟ್ಟುಕೊಂಡು ಕೂತ್ಕೊಂಡ್ರೆ ಅವನಿಗೆ ಒಳ್ಳೆ ರಿಸಲ್ಟ್ ಕೊಡಲಿಕ್ಕಾಗಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಅಡಿಷ್ನಲ್ ಆದಂಥ 10 ರೂಟ್ ಅವನಿಗೆ ಗೊತ್ತಿರಬೇಕು. ಯಾವುದಾದ್ರೂ ರೂಟಲ್ಲಿ ಅವನಿಗೆ ಸರಿ ಮಾಡಿಸಿ. ನಮಗೂ ಕೂಡ ಬಿಸ್ನೆಸ್ಗೆ ಬೇರೆ ರೂಟ್ ಇದೆ. ನಾನು ಕೂಡ ಇದನ್ನು ಬಿಸ್ನೆಸ್ ಮಾಡಬೇಕಂತ ಹೊರಟವನು ಅಲ್ಲ. ನನ್ನ ಸಮಸ್ಯೆ ಕರೆಕ್ಟ್ ಮಾಡ್ಕೊಳ್ಳಿ ನಾನು ಹೊರಟವನು. ಆದರೆ ಪರಿಸ್ಥಿತಿ ಹೋಗ್ತಾ ಹೋಗ್ತಾ ನನಗೆ ಇಲ್ಲಿ ತನಕ ತಂದಿದೆ. ನಮ್ಮ ಗ್ರೂಪಲ್ಲಿ ಇವತ್ತು ನಮ್ಮ ಸ್ಟೂಡೆಂಟ್ ಅಲ್ಲದೇ ಇದ್ದವರು ಕೂಡ ಇದ್ದಾರೆ. ಏನಕ್ಕೆ ಪಾಪ ಎಲ್ಲೋ ಹಣ ಕೊಟ್ಟು ಕಲ್ತಿರ್ತಾರೆ, ಅವರಿಗೆ ಕ್ಲಿಯರಿಟಿ ಇಲ್ಲ, ಹಣ ಹೋಗಿರ್ತದೆ, ಗುರುಗಳ ಕಾಂಟ್ಯಾಕ್ಟ್ ಸಿಗೋದಿಲ್ಲ. ಬನ್ನಿ ಕಲ್ತ್ಕೊಳ್ಳಿ, ರೇಖೆ ಗ್ಲೋಬಲ್ ಇದೆ. ಈಗ ನಿಮ್ಮ ತರಬೇತಿ ಸರ್ಟಿಫಿಕೇಟು ಇವೆಲ್ಲ ಹೇಗಿರ್ತವೆ? ನಾವು ಏನು ಮಾಡ್ತೀವಿ ಸರ್, ಎಲ್ಲರಿಗೂ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಹೋಗಲ್ಲ. ಮತ್ತು ಕಲ್ತಂಥ ಪ್ರತಿಯೊಂದು ಲೆವೆಲಿಗೂ ಸರ್ಟಿಫಿಕೇಟ್ ಕೊಡಲ್ಲ. ಓಕೆ, ಯಾರಿಗೆ ಅದರ ಅವಶ್ಯಕತೆ ಬರುತ್ತೆ? ನಾಳೆ ದಿನ ಅವ್ನು ಸೆಂಟರ್ ನಡೆಸ್ತಾನೆ, 4 ಜನ ಅವನಿಗೆ ಇವನು ಕಲ್ತಿದ್ದು ಹೌದು ಅನ್ನುವಂಥ ಒಂದು ಕ್ವಶನ್ ಬರ್ಬೋದು. ಇವತ್ತು ನಮ್ಮಲ್ಲಿ ನೋಡಿ ನಾವು ಮಾಡಿದಂಥ ಎಲ್ಲದಕ್ಕೂ ಕೂಡ ಸರ್ಟಿಫಿಕೇಟ್ಸ್ ಇದೆ, ನೀವು ನೋಡಿದ್ರಿ. ನಾಳೆ ದಿನ ಅವ್ನು ಸೆಂಟರ್ ನಡೆಸ್ತಾನೆ ಅಂತ ಅವ್ನು ಕಲ್ತಿದ್ದ ಬಗ್ಗೆ ಜನಕ್ಕೆ ನಂಬಿಕೆ ಬೇಕು. ಕರೆಕ್ಟ್. ಈಗ ಊರಿನ ಲೋಕಲ್ದವ್ರಿಗಾದರೆ ಗೊತ್ತಿರುತ್ತೆ, ಹೊರಗಿನವ್ರಿಗೆ ಏನಾಗುತ್ತೆ ಅದು. ಮತ್ತು ಏನಾಗಿದೆ, ಈ ತೀರಾ ಅವಶ್ಯಕತೆ ಇದೆ ಈಗ. ಯಾಕಂದರೆ ಇವತ್ತಿನ ದಿನದಲ್ಲಿ ನಾವು ನೋಡ್ತೀವಿ, ಫಸ್ಟು ಸೆಕೆಂಡು ಲೆವೆಲ್ ಆದವರೆಲ್ಲ ತಾವೇ ರೇಖೆ ಮಾಸ್ಟರ್ ಅಂತ ಹೇಳ್ಕೊಂಡು ಅವ್ರನ್ನ ಟ್ರೀಟ್ ಮಾಡುವಂಥದ್ದು, ಒಮ್ಮೆಲೆ 2-3 ಲೆವೆಲನ್ನು ಒಟ್ಟಿಗೆ ಕೊಟ್ಬಿಡುವಂಥದ್ದು ಕಮರ್ಷಿಯಲ್ ಮೈಂಡಿಂದ. ಅವಾಗ ರೇಖೆ ಫೇಲ್ಯೂರ್ ಅಂತ ಅನಿಸುತ್ತೆ ಜನಕ್ಕೆ. ಎಲ್ಲವೂ ಕೂಡ ಕನ್ಫ್ಯೂಷನ್ನು, ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಅನ್ನೋದನ್ನು ಅವ್ರಿಗೆ ಕರೆಕ್ಟಾಗಿ ಹೇಳ್ಕೊಟ್ಟಿರೋದಿಲ್ಲ. ಈಗಂತೂ ಆನ್ಲೈನ್ ಸ್ಟಾರ್ಟ್ ಆದ ನಂತರ ಕೆಲವರು ಏನು ಮಾಡ್ತಾರೆ, ಬರೀ ಅಟ್ಯೂನ್ಮೆಂಟ್ ಮಾತ್ರ ಕೊಟ್ಬಿಡ್ತಾರೆ ಫೋನ್ನಲ್ಲಿ. ಆನಂತರ ಬುಕ್ಸ್ ಕಳಿಸ್ತಾನೆ ಅದನ್ನು ನೋಡಿ ಮಾಡಿ ಅಂತ ಹೇಳ್ತಾರೆ. ಆದರೆ ಅವ್ರು ಮಾಡಿದ ಬಗ್ಗೆ ಅಥವಾ ಅವ್ರು ಕೊಟ್ಟಂಥದ್ದು ಇವ್ರಿಗೆ ಏನೂ ಅರ್ಥ ಆಗಿರೋದಿಲ್ಲ. ಕರೆಕ್ಟ್. ಅವಾಗ ಏನಾಗುತ್ತೆ, ಅವ್ನು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಕೂಡ ತನಗೆ ಏನೂ ಅನುಭವ ಆಗ್ತಾ ಇಲ್ಲ. ಹಾಗಾಗಿ ಸರ್ಟಿಫಿಕೇಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು. ಈಗ ನಾವೇನು ಮಾಡ್ತೀವಿ, ಯಾಕೆಂದರೆ ನಾವು ಸರ್ಟಿಫಿಕೇಟ್ ಕೊಡುವಾಗ ಅವ್ರದ್ದು ಒಂದು ಎಬಿಲಿಟಿ ನೋಡ್ತೀವಿ. ಅವನು ಫಸ್ಟ್ ಲೆವೆಲ್ ಕಲ್ತ್ಕೊಂಡು ಎಷ್ಟು ಟೈಮ್ ಪ್ರಾಕ್ಟೀಸ್ ಮಾಡಿದ್ದಾನೆ. ನಾವು ಮತ್ತೆ ರಿಪಿಟೇಷನ್ ತಗೊಂಡಾಗ ಅವನ ಬಾಯಿಂದ ತರಿಸ್ತೀವಿ, ಇಂಥದ್ದೊಂದು ಪ್ರಾಬ್ಲಮ್ ಇದೆ, ನೀನು ಏನು ಸಜೆಷನ್ ಕೊಡ್ತೀವಿ. ಆದರೆ ನಿಮ್ಮ ಸ್ಟೂಡೆಂಟ್ಗಳು ಪರ್ಫೆಕ್ಟ್ ಆಗಿರುತ್ತೆ. ನಮ್ಮಲ್ಲಿ ಈಗ ಸುಮಾರು 100ಕ್ಕಿಂತ ಹೆಚ್ಚು ಜನ ರೇಖೆ ಮಾಸ್ಟರ್ಸ್ ಇದ್ದಾರೆ. ಎಲ್ಲರೂ ಕೂಡ ಪರ್ಫೆಕ್ಟ್. ಇಲ್ಲಿವರೆಗೆ ಎಷ್ಟು ಜನ ಕಲಿಸಿದ್ರಿ? ಕಲಿಸಿರುವಂಥದ್ದು ಜನರಲ್ ಆಗಿ ಕಲಿಸಿರುವಂಥದ್ದು ಒಂದು 15,000ಕ್ಕಿಂತ ಜಾಸ್ತಿ ಇದೆ. ಮಾಸ್ಟರ್ಸ್ ಸುಮಾರು 100ಕ್ಕಿಂತ ಜಾಸ್ತಿ ಜನ ಮಾಸ್ಟರ್ಸ್ ಇದ್ದಾರೆ ನಮ್ಮ ಸ್ಟೂಡೆಂಟ್ಸಲ್ಲಿ. ಅವರೆಲ್ಲ ಕರೆಕ್ಟಾಗಿ ಮಾಡ್ತಾ ಹೋಗ್ತಾ ಇದ್ದಾರೆ. ನಾನು ಮತ್ತೆ ಅಷ್ಟಕ್ಕೆ ಸರ್ಟಿಫಿಕೇಟ್ ಕೊಟ್ಕೊಂಡು ಸುಮ್ಮನೆ ಆಗೋದಿಲ್ಲ. ಆಗಾಗ ಚೆಕ್ ಮಾಡಿ, ಆಗಾಗ ಅವರು ಅಟೈನ್ಮೆಂಟ್ ಕೊಡುವಾಗ ಲೈವಲ್ಲಿ ತೋರಿಸಿ ಅಂತ ಹೇಳ್ತೀನಿ ನಾನು ಅವರಿಗೆ. ಆನ್ಲೈನಲ್ಲಿ ತೋರಿಸಿ ನೀವು ಏನು ಅಟೈನ್ಮೆಂಟ್ ಕೊಡ್ತಾ ಇದ್ದೀರಿ ಅಂತೇಳಿ. ಮತ್ತೇನು ಕನ್ಫ್ಯೂಷನ್ ಇದೆ ನನ್ನ ಹತ್ರ ಆಗಂದಾಗಲೇ ಕೇಳಿ ನೀವು. ಯಾಕೆಂದರೆ ನಾವು ಒಂದು ತಪ್ಪು ಮಾಡಿದರೆ ಅವ್ರು 10 ತಪ್ಪು ಮಾಡ್ತಾ ಹೋಗ್ತಾರೆ. ಗೊತ್ತಾಯಿತು. ನಾಳೆ ದಿನ ನಮ್ಮ ಪರಂಪರೆ ವಿಶ್ವಚೇತನ ರೇಖೆ ಕೇಂದ್ರ ಸ್ಟೂಡೆಂಟ್ ಅಂತೇಳಿ ನಮ್ಮ ಸೆಂಟ್ರಿಗೆ ಕೆಟ್ಟ ಹೆಸರು ಬರುತ್ತೆ. ನಾನು ಆ ರೀತಿ ಮಾಡಲ್ಲ. ಮತ್ತು ಬುಕ್ಸು ಕೂಡ ಹಾಗೆ, ಏನು ಸಿಂಬಲ್ಸ್ ಬಳಸಬೇಕು, ಚಕ್ರಧ್ಯಾನ ಯಾವ ರೀತಿ ಮಾಡಬೇಕು, ಪಿರಾಮಿಡ್ಸನ್ನು ಯಾವ ರೀತಿ ಮಾಡಬೇಕು, ಎಲ್ಲನೂ ಕೂಡ ನಾವು ಮಾರ್ಕೆಟಿಂದ ಬುಕ್ಸ್ ತಂದು ಕೊಡೋದಿಲ್ಲ, ನೀವೇ ಮಾಡ್ತೀರಿ. ನಾವೇ ನಮ್ಮ ಸಿಸ್ಟಮ್ನಲ್ಲಿ ರೆಡಿ ಮಾಡಿಸಿ ಅವ್ರಿಗೆ ಬೇಕಾದವ್ರಿಗೆ ಸಪ್ಲೈ ಕೊಡ್ತೀವಿ. ಯಾಕೆಂದರೆ ಈ ಅಟ್ಯೂರ್ಮೆಂಟ್ ಆಗದೆ ಕೆಲವು ಸಿಂಬಲ್ಸನ್ನು ಬೇರೆಯವ್ರು ನೋಡಬಾರ್ದು ಅಂತ ಇದೆ ಪದ್ಧತಿ ರೇಖೆಯಲ್ಲಿ. ಹಾಗಾಗಿ ನಾವೇನಾಗಿ ಯಾವುದೋ ಒಂದು ಪ್ರಿಂಟಿಂಗ್ ಪ್ರೆಸ್ ಕೊಟ್ಟಾಗ ಏನೇನೋ ಅವರು ಜಸ್ಟ್ ಕ್ಯೂರಿಯಾಸಿಟಿಗೆ ಅದನ್ನು ಡ್ರಾ ಮಾಡ್ಬೋದು. ಕೆಲವೊಮ್ಮೆ ವೇರಿಯೇಷನ್ ಆಗಿಬಿಡುತ್ತೆ ಅವರಿಗೆ. ಅಟ್ಯೂನ್ಮೆಂಟ್ ತೊಗೊಂಡಾಗ ಮಾತ್ರ ಸಿಂಬಲನ್ನು ಬಳಸ್ಬೋದು. ಹಾಗಾಗಿ ನಾವು ಈ ರೀತಿ ಅವ್ರನ್ನ ಫಾಲೋಅಪ್ ಮಾಡ್ತೀವಿ. ಮತ್ತು ರಿಪಿಟೇಷನ್ನಲ್ಲಿ ಪದೇ ಅವ್ರಿಗೆ ಇನ್ವೈಟ್ ಮಾಡ್ತೀವಿ ನಾವು. ರಿಪಿಟೇಷನ್ಗೆ ಬನ್ನಿ, ಕರೆಕ್ಟ್ ಮಾಡ್ಕೊಳ್ಳಿ ಆನ್ಲೈನಲ್ಲಿ. ಇವತ್ತೇ ಬರಲೇಬೇಕು ಖಂಡಿತವಾಗಿ ನಾವು ಹೇಳಲ್ಲ, ನಾಳೆ ದಿನಕ್ಕೆ ಬನ್ನಿ, ಇನ್ನೊಂದು ದಿನ ಇದ್ದಾಗ ಬನ್ನಿ. ಇವತ್ತು ನಮ್ಮಲ್ಲಿ 5 ವರ್ಷದ ಹಿಂದೆ ಕಲ್ತವರು ಕೂಡ ಇವತ್ತಿಗೂ ರಿಪಿಟೇಷನ್ ಬರ್ತಾಯಿದ್ರು. ಏನು ಡೌಟ್ಸ್ ಇದೆ ಕೇಳಿ. ಮತ್ತು ನಾವು ಅವ್ರಿಗೆ ಸಪ್ರೇಟ್ ಕ್ಲಾಸ್ ತೊಗೊಳ್ತೀನಿ. ಸೀನಿಯರ್ ಗ್ರೂಪು, ಜೂನಿಯರ್ ಗ್ರೂಪ್ ಅಂತ 2 ಮಾಡಿದ್ದೀನಿ ವಾಟ್ಸಪ್ ಗ್ರೂಪು. ಸೀನಿಯರ್ ಗ್ರೂಪಿಗೆ ಏನೇನು ಬೇಕು, ಅಡಿಷ್ನಲ್ ಆಗಿ ಈಗ ಪಿರಾಮಿಡ್ಸ್ ಇರ್ಬೋದು, ಕ್ರಿಸ್ಟಲ್ಸ್ ಇರ್ಬೋದು, ಅಡಿಷ್ನಲ್ ಆಗಿ ಏನೇನು ಬೇಕು, ಸುಜೋಗ್ ಥೆರಪಿ ಯಾವ ರೀತಿ ಮಾಡಬೇಕು ಎಲ್ಲ ಅವ್ರು ಗೈಡ್ ಮಾಡ್ತೀನಿ. ಅಂದರೆ ನಾಳೆ ದಿನ ಬಂದಂಥ ಕಸ್ಟಮರಿಗೆ 100% ರಿಸಲ್ಟ್ ಕೊಡಲಿಕ್ಕೆ ನಾವು ಪ್ರಿಪೇರ್ ಇರಬೇಕು. ಮತ್ತು ರೇಖೆ ಸೆಂಟರ್ನ ನೀವು ನಡೆಸ್ತೀರಿ ಅಂತಂದರೆ ಬರೀ ರೇಖೆಯನ್ನು ಇಟ್ಟುಕೊಂಡು ಕೂತ್ಕೊಂಡ್ರೆ ಅವನಿಗೆ ಒಳ್ಳೆ ರಿಸಲ್ಟ್ ಕೊಡಲಿಕ್ಕಾಗಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಅಡಿಷ್ನಲ್ ಆದಂಥ 10 ರೂಟ್ ಅವನಿಗೆ ಗೊತ್ತಿರಬೇಕು. ಯಾವುದಾದ್ರೂ ರೂಟಲ್ಲಿ ಅವನಿಗೆ ಸರಿ ಮಾಡಿಸ್ಬೇಕು. ಅದಕ್ಕೆ ನಮ್ಮಲ್ಲಿ ನೀವು ಕೇಳ್ಬೋದು, ಕೆಲವು ಕೋರ್ಸ್ ಸೆಂಟರ್ನಲ್ಲಿ 1-2 ಕೋರ್ಸ್ ಇರುತ್ತೆ, ಹಿಪ್ನೋಟಿಸಮು, ರೇಖೆ ಅಥವಾ ರೇಖೆ ಮಾತ್ರ ಇರುತ್ತೆ ನಮ್ಮಲ್ಲಿ ಹಾಗಿಲ್ಲ. ನಮ್ಮಲ್ಲಿ ಆಲ್ರೆಡಿ 12 ಕೋರ್ಸ್ ಇತ್ತು ಸ್ಟಾರ್ಟಿಂಗ್. ಅದ್ರಲ್ಲಿ ಕೆಲವು ಕೋರ್ಸನ್ನು ನಾನು ಕ್ಲೋಸ್ ಮಾಡಿದ್ದೆ. ಯಾಕೆಂದರೆ ಕೆಲವು ಕೋರ್ಸ್ಗಳು ನಮಗೆ ಬೇರೆ ಕಡೆಯಿಂದ ರಿಪೋರ್ಟ್ ಸಿಕ್ತು, ನಮ್ಮಲ್ಲಂತ ಕಂಪ್ಲೀಟ್ ಇರಲಿಲ್ಲ.
ಕೆಲವು ಕೋರ್ಸ್ಗಳೇನು ಮಾಡುತ್ತೆ ಅವ್ರು ಮಾಡುವಾಗ ಸ್ವಲ್ಪ ಏನಾದರೂ ವ್ಯತ್ಯಾಸ ಮಾಡಿಕೊಂಡ್ರೆ ಸೈಡ್ ಎಫೆಕ್ಟ್ ಆಗುವಂಥ ಸಾಧ್ಯತೆ ಕರೆಕ್ಟ್. ಅದಕ್ಕೆ ಯಾವುದು ಸೈಡ್ ಎಫೆಕ್ಟ್ ಮಾಡುತ್ತೆ ಆ 4 ಕೋರ್ಸನ್ನು ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಸತ್ಯ. ಈಗ ನಾವು ಮಾಡುವಾಗ ಏನೇ ಒಂದು ಪ್ರಮಾದ ನಡೆದು ಏನಾದರೂ ವ್ಯತ್ಯಾಸ ಆದರೂ ಕೂಡ ಪಾಸಿಟಿವ್ ಆಗಿ ಯಾವ್ದು ಕನ್ವರ್ಟ್ ಆಗುತ್ತೆ ಅದ್ರ ಮಾತ್ರ ಇಟ್ಟಿದ್ದೀನಿ ನಾನು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹಾಗಾಗಿ ನಮ್ಮ ಉದ್ದೇಶ ಏನಪ್ಪ ಅಂದರೆ ನಮಗೂ ಕೂಡ ಬಿಸ್ನೆಸ್ಸಿಗೆ ಬೇರೆ ರೂಟ್ ಇದೆ. ನಾನು ಕೂಡ ಇದನ್ನು ಬಿಸ್ನೆಸ್ ಮಾಡಬೇಕಂತ ಹೊರಟವನೂ ಅಲ್ಲ, ನನ್ನ ಸಮಸ್ಯೆ ಕರೆಕ್ಟ್ ಮಾಡ್ಕೊಳ್ಳಿ ನಾನು ಹೊರಟವನು. ಆದರೆ ಪರಿಸ್ಥಿತಿ ಹೋಗ್ತಾ ಹೋಗ್ತಾ ನನಗೆ ಇಲ್ಲಿ ತನಕ ತಂದಿದೆ. ಇಲ್ಲಿಂದಲೇ ನನಗೆ ಒಳ್ಳೆಯದು ಕೂಡ ಆಗಿದೆ. ನಮ್ಮ ಉದ್ದೇಶ ಏನಪ್ಪ, ಅದನ್ನು ಕಲಿತವರಿಗೂ ಒಳ್ಳೆಯದಾಗಬೇಕು, ಆ ವ್ಯಕ್ತಿ ಪ್ರೊಫೆಷ್ನಲ್ ಮಾಡಿದಾಗ ಇನ್ನು ಸಾವಿರಾರು ಜನಕ್ಕೆ ರೀಚ್ ಆಗಬೇಕು. ಈಗ ನಿಮ್ಮಲ್ಲಿ ಕೋರ್ಸಿಗೆ ಸೇರೋದಿದ್ರೆ ಹೇಗೆ? ನಮ್ಮಲ್ಲಿ ಕೋರ್ಸಿಗೆ ಸೇರೋದಿದ್ರೆ ಫಸ್ಟ್ ಅವರು ಯಾವ ಕೋರ್ಸ್ ಬೇಕು ಅಂತ ಹೇಳಿ ಅವರು ರಿಕ್ವೆಸ್ಟ್ ಹಾಕಿದರೆ ಅದಕ್ಕೆ ನಾವು ಫಸ್ಟ್ ಅಡ್ಮಿಷನ್ ಮಾಡ್ಕೊಳ್ತೀವಿ. ಅಡ್ಮಿಷನ್ ಯಾಕೆ ಮಾಡ್ಕೊಳ್ತೀವಿ ಅಂದರೆ ಈಗ ನಾವು ಅಡ್ಮಿಷನ್ ಮಾಡ್ಕೊಳ್ಳೋದೇ ಇದ್ದರೆ ಕೆಲವರು ಹೀಗೆ ನಾನು ಅಡ್ಮಿಷನ್ ಮಾಡ್ಕೊಳ್ತೀನಿ ಅಂತ ಜಾಯ್ನ್ ಆಗಿಬಿಡ್ತಾರೆ. ಕೆಲವು ಸಿಂಪತಿ ಮೇಲೆ ನಾವು ಅವ್ರಿಗೆ ಅಟೆಂಡ್ಮೆಂಟ್ ಕೊಡಲಿಕ್ಕಾಗಲ್ಲ. ಅಡ್ಮಿಷನ್ ಮಾಡಿದ ಕೂಡಲೇ ಅವ್ರಿಗೆ ನಾವು ಬುಕ್ಸನ್ನು ಕೊರಿಯರ್ ಮಾಡಿಬಿಡ್ತೀವಿ ಅವ್ರಿಗೆ ಆಗಿಂದಾಗಲೇ. ಮತ್ತು ನಮ್ಮಲ್ಲಿ ಇನ್ನೊಂದು ಸಿಸ್ಟಮ್ ಇದೆ, ನೀವು ಅದನ್ನು ಚೆಕ್ ಮಾಡ್ಬೋದು. ಬೇರೆ ಸೆಂಟರ್ನಲ್ಲಿ ಅವ್ರು ಬುಕ್ ಮಾಡಿದ್ರೆ ಆ ಸೆಂಟರ್ನವ್ರು ಯಾವ ಟೈಮನ್ನು ಫಿಕ್ಸ್ ಮಾಡಿರ್ತಾರೋ ಅದೇ ಟೈಮಿಗೆ ಇವರು ಸೆಟ್ ಆಗಬೇಕಾಗತ್ತೆ. ನಮ್ಮಲ್ಲಿ ಹಾಗಿಲ್ಲ. ಅವನು ರಿಕ್ವೆಸ್ಟ್ ಹಾಕ್ಕೊಂಡು ಒಂದು 2 ದಿನ ಮುಂಚೆ ಬುಕ್ ಮಾಡಿಕೊಂಡು ನನಗಿಂಥ ಟೈಮ್ ಇಂಥ ಡೇಟ್ ಬೇಕು ಅಂದರೆ ಅದೇ ಡೇಟ್ಗೆ ನಾವು ಸೆಟ್ ಮಾಡಿಕೊಡ್ತೀವಿ. ಯಾಕಾಗಿ ಅಂತಂದರೆ ಕೆಲವರು ಜಾಬ್ ಹೋಲ್ಡರ್ಸ್ ಇರ್ತಾರೆ, ಹೌಸ್ ವೈಫ್ಸ್ ಇರ್ತಾರೆ, ಅವ್ರ ಮಕ್ಕಳು ಮ್ಯಾನೇಜ್ ಮಾಡಬೇಕಾಗತ್ತೆ, ಅಥವಾ ಕೆಲವ್ರಿಗೆ ಬೆಳಗಿಂದ ಸಂಜೆ ತನಕ ಡ್ಯೂಟಿ ಇರುತ್ತೆ, ಯಾವುದೋ ಒಂದು ಟೈಮಲ್ಲಿ ಅವ್ರು ಫ್ರೀ ಇರ್ತಾರೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ ಒಂದು ಶೆಡ್ಯೂಲ್ ಮಾಡ್ಕೊಂಡ್ಬಿಡ್ತೀನಿ. ಎಷ್ಟು ಜನ ಬುಕ್ಕಿಂಗ್ನಲ್ಲಿದ್ದಾರೆ ಈ ವಾರದಲ್ಲಿ ಕಂಪ್ಲೀಟ್ ಇಡೀ ವಾರದ ಬುಕ್ಕಿಂಗ್ ತೊಗೊಬಿಡ್ತೀನಿ. ಮತ್ತು ನನ್ನ ಸಿಸ್ಟಮ್ ಯಾವ ಟೈಪ್ ಇದೆ ಅಂದರೆ, ಇವತ್ತು ನೀವು ಬೇರೆ ಸೆಂಟ್ರಲ್ಲಿ ಕಂಪೇರ್ ಮಾಡಿದಾಗ ಅವರು ಬುಕ್ಕಿಂಗ್ ತಗೊಳ್ಳೋರು ಒಬ್ಬರು ಇರ್ತಾರೆ, ರಿಸೆಪ್ಷನಿಸ್ಟ್ ಇರ್ತಾರೆ, ಅಟೆಂಡ್ಮೆಂಟ್ ಕೊಡುವವರು ಗುರುಗಳಿರ್ತಾರೆ. ಅವು ವ್ಯಕ್ತಿಗೆ ಏನೇ ಒಂದು ಡೌಟ್ಸ್ ಬಂದಾಗ ರಿಸೆಪ್ಷನಿಸ್ಟಿಗೆ ಫೋನ್ ಮಾಡಿದ್ರೆ ಅವರಿಂದ ಉತ್ತರ ಇಲ್ಲ, ಸರ್ ಹತ್ರ ಮೇಡಮ್ ಹತ್ರ ಕೇಳಿ ಹೇಳ್ತೀನಿ ಅಂತ ಹೇಳ್ತಾರೆ. ನಾನು ಆ ಥರ ಮಾಡ್ತಾಯಿಲ್ಲ. ನಾನೇನು ಮಾಡಿದ್ದೀನಿ, ಪ್ರತಿಯೊಬ್ಬರಿಗೂ ಒಂದು ಟೈಮ್ ಡೈಲಿ ನಿಮ್ಗೇನು ಕನ್ಫ್ಯೂಷನ್ ಇದೆ ಡೈರೆಕ್ಟಾಗಿ ನನ್ನ ಹತ್ರ ಮಾತಾಡ್ಬೇಕಾದ್ರೆ ರಾತ್ರಿ 8 ಗಂಟೆ ಮೇಲೆ ಕಾಲ್ ಮಾಡಿ. ನನ್ನ ಬೆಳಗ್ಗೆಯಿಂದ ಸಂಜೆ ತನಕ ಕ್ಲಾಸ್ ಮುಗ್ದಿರುತ್ತೆ, ನಾನು ಫ್ರೀ ಇರ್ತೀನಿ. ಆವಾಗ ಅವ್ರದ್ದು ಏನು ಕನ್ಫ್ಯೂಷನ್ ಇದೆಯೋ ಅದನ್ನು ಕ್ಲಿಯರ್ ಮಾಡಿಕೊಂಡು ಹಾಗೆ ಮತ್ತು ರಿಪಿಟೇಷನ್ಗೆ ಇನ್ವೈಟ್ ಮಾಡ್ತೀನಿ. ರಿಪಿಟೇಷನ್ಗೆ ಬನ್ನಿ ಮತ್ತೆ ಬರ್ತಾರೆ. ಯಾರಿಗೆ ಕ್ಲಿಯರಿಟಿ ಇರುತ್ತೋ ಅವ್ರು ಬರೋದಿಲ್ಲ. ಅಂದರೆ ಎಲ್ಲೂ ಕೂಡ ನಾವು ಕಲಿಸಿರೋದು ಅವರಿಗೆ ಕನ್ಫ್ಯೂಷನ್ ಅಂತ ಇರಬಾರ್ದು. ನಾವು ಫಾಲೋಅಪ್ ಮಾಡ್ತಾ ಇರುವಂಥ ರೀತಿ ಇದು. ನಿಮ್ಮ ಸಂಸ್ಥೆಯ ಭವಿಷ್ಯದ ಕಲ್ಪನೆಗಳೇನು? ಭವಿಷ್ಯದ ಕಲ್ಪನೆ ಅಂದರೆ ನಾವು ಇದೇ ಮೆಥಡನ್ನು ಮ್ಯಾಕ್ಸಿಮಮ್ ಜನಕ್ಕೆ ರೀಚ್ ಮಾಡಿಸ್ಬೇಕು ಒಂದನೇದು. ಇನ್ನೂ ಕೆಲವು ಕ್ಯಾಟಗರೀಸ್ ಇರ್ತಾರೆ, ಏನಂತಂದರೆ ಇಂಟ್ರೆಸ್ಟ್ ಇದ್ದಂಥವ್ರು ಬೇರೆ, ಇಂಟ್ರೆಸ್ಟ್ ಇಲ್ಲದೇ ಇದ್ದಂಥವ್ರು ಬೇರೆ. ಇನ್ನು ಕೆಲವರಿಗೆ ಪ್ರಯತ್ನ ಪಟ್ಟರು ಬರಲಿಕ್ಕೆ ಆಗೋದಿಲ್ಲ. ಅಂಥವ್ರಿಗೆ ಏನು ಸೊಲ್ಯೂಷನ್ ಅಂತ ಸರ್ಚ್ ಮಾಡ್ತಾ ಇದ್ದಾಗ ಒಂದು ಕಾನ್ಸೆಪ್ಟ್ ಇದೆ ಇತ್ತೀಚೆಗೆ, ಒಂದು ಡಿವೈಸ್ ಹೀಲಿಂಗ್ ಸಿಸ್ಟಮ್. ಈಗ ನಾವೇನು ಅಟ್ಯೂನ್ಮೆಂಟ್ ಮಾಡ್ತೀವಿ, ಈ ಕಾಸ್ಮಿಕ್ ಎನರ್ಜಿನ ಯಾವ ರೀತಿ ಇನ್ವೈಟ್ ಮಾಡ್ತೀವಿ, ಸಿಸ್ಟಮ್ ಮುಖಾಂತರ ಇನ್ವೈಟ್ ಮಾಡಿ ಇವರಿಗೆ ಕನೆಕ್ಟ್ ಮಾಡುವಂಥ ಸಿಸ್ಟಮು. ಬರಲಿಕ್ಕೆ ಆಗದೇ ಇದ್ದವರಿಗೆ, ವಯಸ್ಸಾದವರಿಗೆ, ಅಥವಾ ಬೇರೆ ಒಂದು ಭಾಗದಲ್ಲಿ ಇದ್ದುಕೊಂಡು ಹೀಲಿಂಗ್ ತಗೊಳ್ಬೇಕು ಅನ್ನುವಂಥವರಿಗೆ ಆ ಒಂದು ಮೆಥಡ್ ಯೂಸ್ ಆಗುತ್ತೆ. ಅಲ್ಲಿ ಅಟೆಂಡ್ಮೆಂಟ್ ಇರೋದಿಲ್ಲ, ಅಂದರೆ ದೀಕ್ಷಾ ಪದ್ಧತಿ ಇರೋದಿಲ್ಲ, ಟ್ರೈನಿಂಗ್ ಇರೋದಿಲ್ಲ, ಡೈರೆಕ್ಟ್ ಅವ್ರಿಗೆ ಹೀಲಿಂಗ್ 21 ಡೇಸ್ ಅದು ಪ್ರೊಸೆಸಿಂಗ್ ಇರುತ್ತೆ. ಅದ್ರಿಗೆ ಯಾವುದೇ ಫೋರ್ಸ್ ಇಲ್ಲ. ಇದು ಮಾಡಲಿಕ್ಕೆ ಆಗೋದಿಲ್ಲ, ತಮಗೆ ಅನಿವಾರ್ಯತೆ, ತಾವಕ್ಕೆ ಅಗ್ರಿ ಆಗ್ತೇನೆ ಅನ್ನೋರಿಗೆ ಮಾತ್ರ ಅದು. ಕರೆಕ್ಟು. ಎಲ್ಲರಿಗೂ ಇಲ್ಲ, ಫೋರ್ಸ್ಲೂ ಇಲ್ಲ. ಆದರೆ ನಮ್ಮಲ್ಲಿ ಬಂದಂಥವರಿಗೆ ಅಥವಾ ನಮ್ಮ ಮೇಲೆ ನಂಬಿಕೆ ಇದ್ದಂಥವರಿಗೆ, ತನಗೆ ಹೀಲಿಂಗ್ ಬೇಕಿತ್ತು, ನನಗೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ, ಹಣ ಇದೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ, ಈ ಥರದಂಥವರಿಗೆ ಅದೊಂದು ಆಪ್ಷನ್ಸ್. ಸೊ ಇದನ್ನೊಂದು ಒಳ್ಳೆಯ ಒಂದು ವಿಶ್ವವಿದ್ಯಾನಿಲಯದ ಲೆವೆಲ್ಗೆ ಕೊಂಡೋಗೋ, ವಿಶ್ವವಿದ್ಯಾಲಯ ಅಲ್ಲದೇ ಇದ್ದರೂ ಸಹಿತ ಒಂದು ಸೆಂಟ್ರನ್ನು ಒಂದು ಒಳ್ಳೆ ರೀತಿ ಇವತ್ತು ಏನಾಗಿದೆ ಜನಕ್ಕೆ ಈ ಡ್ರಗ್ಲೆಸ್ ಟ್ರೀಟ್ಮೆಂಟ್ ಕಡೆ ವಾಲ್ತಾ ಇದ್ದಾರೆ ವೆಸ್ಟರ್ನ್ ಅವರೆಲ್ಲರೂ. ಅದು ಅವಶ್ಯಕತೆ ಕೂಡ ಇದೆ. ಇವತ್ತು ಈ ಸಣ್ಣ ಡಿಸೀಸ್ಗೂ ಕೂಡ MRI ಸ್ಕ್ಯಾನು, CT ಸ್ಕ್ಯಾನು ಅಥವಾ ಏನೇನೋ ಮಾಡಿಕೊಂಡು ಒಂದು ಕಮರ್ಷಿಯಲ್ ಮೈಂಡಿಂದ ಏನೋ ಬೇರೆ ಬೇರೆ ರೀತಿ ಹಣ ಸುರಿಯುವಂಥ ಇದನ್ನು ನೋಡ್ತೀವಿ, ಹಾಸ್ಪಿಟ್ಲನ್ನು ನೋಡ್ತೀವಿ. ಆದರೆ ಈ ಥರದ ಮೆಥಡನ್ನು ಬಳಸ್ಕೊಂಡಾಗ ಅದು 90% ಅವರು ಹಾಸ್ಪಿಟ್ಲಿಗೆ ಹೋಗೋದು ತಪ್ಪತ್ತೆ. ಈ ರೇಖೆ ಅಥವಾ ಈ ಮೆಡಿಟೇಷನ್ ಲೈನ್ ಅಂದರೆ ಆರೋಗ್ಯದಕ್ಕೂ ವಿಷಯಕ್ಕೂ ಹೆಲ್ಪ್ ಮಾಡುತ್ತೆ, ಬೇರೆ ಎಲ್ಲ ವಿಷಯಕ್ಕೂ ಮಾಡುತ್ತೆ. ನಮ್ಮಲ್ಲಿ ಆರೋಗ್ಯ ವಿಷಯಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ. ನೋಡಿದ್ರಿ ನೀವೀಗ ಸುಜೋಕ್ ಇರ್ಬೋದು ಅಥವಾ ಫುಡ್ ಮಿಲೆಟ್ಸ್ ಪ್ರಾಡಕ್ಟ್ ಇರ್ಬೋದು, ಮೇನ್ ಅದಕ್ಕೆ ನಾವು ಎಕ್ಸ್ಪೋಸ್ ಮಾಡ್ತೀವಿ. ನನಗೆ ಕೊನೆಯದಾಗಿ ಒಂದು ಕ್ವಶನ್ ಕೇಳಬೇಕು ನಿಮಗೆ. ನೀವು ಅದನ್ನು ಮಾಡ್ತಾ ಇದ್ದೀರಿ ಅಂತ ಗೊತ್ತು ನನಗೆ. ಈ ಕವಡೆ ಶಾಸ್ತ್ರವನ್ನು ಮಾಡ್ತೀರಲ್ವ? ಕವಡೆ ಶಾಸ್ತ್ರ ನೋಡಿ ಸರ, ನಾನೇನು ಮಾಡಿದ್ದೀನಿ ನೀವು ಕೇಳೋರು, ಇಷ್ಟು ಕೋರ್ಸ್ ನೋಡಿದಾಗಲೇ ನಿಮ್ಗೆ ಅರ್ಥ ಆಗಿರುತ್ತೆ. ನನ್ನ ಉದ್ದೇಶ ಈ ರೇಖೆ ಕಲ್ತ್ಕೊಂಡ ನಂತರ, ರೇಖೆ ಗೊತ್ತಿಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಕೆಲವಷ್ಟು ಮೆಥಡ್ಗಳು ನಮ್ಮ ಪೂರ್ವಿಕರು ಬಳಸ್ತಾ ಇದ್ದರು. ಈಗ ಉದಾಹರಣೆ, ನಮಗೇನೋ ಒಂದು ಫೈನಾನ್ಷಿಯಲ್ ತೊಂದರೆ ಇದೆ, ಸಂತಾನ ಸಮಸ್ಯೆ ಇದೆ, ಅವಾಗ ಜಾತಕದ ಮುಖಾಂತರ ಹೋಗ್ತಾಯಿದ್ರು. ಜಾತಕ ನೋಡಿಕೊಂಡು ಆ ಪುರೋಹಿತರು ಅವ್ರಿಗಿಂತ ಹೋಮ ಹವನವನ್ನು ಮಾಡಿ ದಶಾಭುಕ್ತಿ ಆಧಾರದ ಮೇಲೆ ಅದನ್ನು ಮಾಡ್ತಾಯಿದ್ರು. ನನಗೆ ಯಾವತ್ತು ಕ್ಯೂರಿಯಾಸಿಟಿ ಇತ್ತು. ಅದಲ್ಲದೆ ಇದ್ರೆ ಹಸ್ತ ಸಾಮುದ್ರಿಕ.
ಈಗ ನೋಡಿ, ನಮ್ಮ ಪೂರ್ವಿಕರು ಅಥವಾ ನಮ್ಮ ಕುಟುಂಬಸ್ಥರೆಲ್ಲ ಕೂಡ ಕವಡೆ ಶಾಸ್ತ್ರನ ಮಾಡಿದವರೇ ಹಿಂದೆ. ನಮ್ಮ ತಂದೆಯವ್ರ ಮಧ್ಯದಲ್ಲಿ ತೀರು ಹೋಗಿರೋದ್ರಿಂದ ಸ್ವಲ್ಪ ಅಲ್ಲಿ ಗ್ಯಾಪ್ ಆಯಿತು. ನಾಟಿ ವೈದ್ಯ ಪದ್ಧತಿ ಕೂಡ ಮಾಡ್ತಾ ಇದ್ದಾರೆ. ನಾನು ಕೂಡ ಕೆಲವು ಗಿಡಮೂಲಿಕೆನ ಕೊಡ್ತೀನಿ, ಕೆಲವು ಫ್ರೀಯಾಗಿ, ಮತ್ತು ಯಾವುದೇ ಚಾರ್ಜಸ್ ಇಲ್ಲ. ಈಗ ಬೇರೆ ಬೇರೆ ತೊಂದರೆ ಇದ್ದವರಿಗೆ ನಮ್ಮಲ್ಲಿ ನಾವು ಬಳಸ್ತಾ ಇರುವಂಥದ್ದು ಆ ಒಂದು ವಸ್ತುವನ್ನು ಅವರು ಬರುವಾಗ ಒಂದು ದೇವರದ್ದು ಒಂದು ಪೂಜೆ ಸಾಮಗ್ರಿ ತಂದರೆ ಆಯಿತು, ಯಾವುದೇ ಚಾರ್ಜಸ್. ಗೊತ್ತಾಯಿತು. ಈ ಕವಡೆ ಶಾಸ್ತ್ರಕ್ಕೂ ಕೂಡ ನಮ್ಮಲ್ಲಿ ಅದೇ ಪದ್ಧತಿ ಇತ್ತು ಹಿಂದೆಲ್ಲ. ಈಗ ನಾನು ಕಲ್ತಿದ್ದು ಯಾಕೆ, ಈಗ ಆ ರೇಖೆ ಗೊತ್ತಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಈ ಪದ್ಧತಿಯಿಂದ ಹೇಗೆ ಅವರು ಸಮಸ್ಯೆ ಕ್ಲಿಯರ್ ಮಾಡಿಕೊಂಡ್ರು, ಅದು ಒಂದು ನನ್ನ ಮೈಂಡಲ್ಲಿದ್ದದ್ದು. ಬಟ್ ಆ ಪದ್ಧತಿ ಕೂಡ ಸೈಂಟಿಫಿಕ್ ಅಲ್ವಾ? ಅದು ಸೈಂಟಿಫಿಕ್ಕೇ. ಆದರೆ ಈಗ ನೀವು ಕೇಳ್ಬೋದು, ಈ ರೇಖೆ ಪದ್ಧತಿಗೂ ಈ ಕವಡೆ ಶಾಸ್ತ್ರ ಪದ್ಧತಿಗೂ ಏನು ವ್ಯತ್ಯಾಸ ಅಂತ ಹೇಳಿ. ಕವಡೆ ಶಾಸ್ತ್ರ ಪದ್ಧತಿ ಏನಿದೆ, ನಮ್ಮ ಒಂದು ಅನುಷ್ಠಾನದ ಮೇಲೆ ಡಿಪೆಂಡು. ನಿಮ್ಮ ಶುದ್ಧಾಚಾರ ನಮ್ಮ ಅನುಷ್ಠಾನದ ಮೇಲೆ, ಅದು ನನ್ನ ಬ್ಯಾಕ್ಗ್ರೌಂಡ್ ಎನರ್ಜಿ ಮೇಲೆ ಡಿಪೆಂಡು. ನೀವು ಅಲ್ಲಿ ತಪ್ಪು ಮಾಡಿದ್ರೆ ಇಲ್ಲಿ ತಪ್ಪಾಗ, ಅಲ್ಲಿ ತಪ್ಪಾದರೆ ಇಲ್ಲಿ ಉತ್ತರ ಕೂಡ ತಪ್ಪು ಬರ್ಬೋದು. ನಾವು ಮಾಡುವಂಥ ಒಂದು ಪದ್ಧತಿಯಲ್ಲೂ ಕೂಡ ಲೋಪ ಆಗ್ಬೋದು. ಅದೇ ರೀತಿ ಆ ಜಾತಕ ಅಂದರೆ ಯಾರು ಕೇಳಲಿಕ್ಕೆ ಬರ್ತಾನೋ ಅವನಿಗೆ ದೈವಾನುಕೂಲ ಇದ್ದಾಗೂ ಕೂಡ ರಾಂಗ್ ಕೊಟ್ಟುಬಿಡತ್ತೆ. ಹಾಗಾಗಿ ನನಗೆ ಹೆಚ್ಚು ಅಕ್ಯುರೇಟಾಗಿ ಕೊಡುವಂಥ ಪದ್ಧತಿ ಇದು. ಮತ್ತು ನಮ್ಮಲ್ಲಿ ಇರುವಂಥದ್ದು ಹಳ್ಳಿ ಪದ್ಧತಿ ಆಗಿತ್ತು ಆವಾಗ. ನಾನು ಕೇರಳ ಮತ್ತು ತಮಿಳುನಾಡು ಪದ್ಧತಿನ ಕಲ್ತದ್ದನ್ನು ಆವಾಗ ನನಗೆ ಕಂಟಿನ್ಯೂಸ್ ಆಗಿ ಅನುಷ್ಠಾನ ಮಾಡಲಿಕ್ಕೆ ಯಾವತ್ತು ಸಾಧ್ಯತೆ ಆಗುತ್ತೋ ಆವಾಗೆಲ್ಲ ನೋಡ್ತಾ ಇರ್ತೀನಿ ನಾನು. ಹಾಗಂದ್ರೆ ರೆಗ್ಯುಲರ್ ನೋಡೋಲ್ಲ, ಯಾಕಂದ್ರೆ ನನಗೆ ಈಗಿರುವಂಥ ಕೋರ್ಸನ್ನು ಮ್ಯಾನೇಜ್ ಮಾಡೋದೇ ಕಷ್ಟ ಇದೆ. ನೋಡಿದಾಗ ನಾನು ಜನಕ್ಕೆ ಹೇಳ್ತೀನಿ, ಯಾರಾದರೂ ಮುಂಚೆ ಕೇಳಿದವರಿದ್ದರೆ ನೀವು ಬೇಕಾದರೆ ಕೇಳ್ಬೋದು, ನಾನು ಇವತ್ತು ಕೂತ್ಕೊಳ್ತಾ ಇದ್ದೀನಿ. ಆದರೆ ಆ ಮೆಥಡು ತುಂಬ ಚೆನ್ನಾಗಿದೆ. ಕೇರಳ ಮತ್ತು ತಮಿಳುನಾಡು ಪದ್ಧತಿ ಇಲ್ಲಿಯ ಕೊಳ್ಳೆಗಾಲ ಅಥವಾ ಈ ಕೋಸ್ಟಲ್ ಬೆಲ್ಟ್ ಪದ್ಧತಿಗಿಂತ ಚೆನ್ನಾಗಿದೆ. ಯಾರಿಗೆ ಒಂದು ಪಾಸಿಟಿವ್ ಎನರ್ಜಿ, ಬ್ಯಾಕ್ಗ್ರೌಂಡ್ ಎನರ್ಜಿ ಇದೆ ಅಂಥವ್ರಿಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಯಾರಿಗೆ ಬರೋಲ್ಲ, ಅಂಥವ್ರಿಗೆ ತುಂಬ ಯೂಸ್ ಆಗುತ್ತೆ ಇದು. ಎನರ್ಜಿ ಇದೆ, ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಮೆಥಡ್ ಗೊತ್ತಿಲ್ಲ. ಆವಾಗ ನಾನು ಏನು ಮಾಡ್ತೀನಿ ಅಂದರೆ ಆ ಮೆಟೀರಿಯಲ್ಲು ನೋಟ್ಸ್ ಎಲ್ಲ ಕೊಟ್ಟು ಅವ್ರಿಗೆ ಈ ರೀತಿ ಕ್ಯಾಲ್ಕುಲೇಷನ್ ಮಾಡಿ ಅಂತೇಳಿ ಗೈಡ್ ಮಾಡ್ತೀನಿ. ತುಂಬ ಯೂಸ್ ಆಗುತ್ತೆ. ಅಂಥವ್ರು ತುಂಬ ಜನ ಇವತ್ತು ಬದುಕನ್ನು ಕಂಡುಕೊಂಡಿದ್ದಾರೆ. ನಮ್ಮ ಉದ್ದೇಶ ಏನಂದರೆ ಬರೀ ಟ್ರೀಟ್ಮೆಂಟ್ ವರ್ಷನ್ ಒಂದೇ ಅಲ್ಲ, ಜನಕ್ಕೆ ಏನಾದರೂ ಒಂದು ದಾರಿ ತೋರಿಸುವಂಥದ್ದು. ಅದಕ್ಕೆ ನಾನು ಫೀಸಲ್ಲೂ ಕೂಡ ನಾನು ಬೇಸಿಕಲ್ಲಿ ನಾನು ಕಲಿಯುವಾಗ ಏನಿತ್ತು ಅದರಲ್ಲೇ ಆಸ್ಪಾಸ್ನಲ್ಲೇ ಇದೆ ನಮ್ಮ ಫೀಸ್ಗಳೆಲ್ಲ. ಕಮರ್ಷಿಯಲ್ ಮೈಂಡಿಂದ ನಾನು ಇನ್ನೂ ಹೋಗಿಲ್ಲ. ಮತ್ತು ಇವತ್ತು ನಿಮ್ಮ ಮುಖಾಂತರ ನನ್ನ ಮೀಡಿಯಾ ಮುಂದೆ ಬಂದಿರೋದು. ಇನ್ನೂ ತನಕ ಯಾವುದೇ ಇಂಟರ್ವ್ಯೂ ನಾನು ಬಂದಿಲ್ಲ. ಯಾಕಂದರೆ ಜನಕ್ಕೆ ರೀಚ್ ಆಗಲಿ ಅದ್ರ ಪದ್ಧತಿಯಲ್ಲಿ ನಾವು. ನನಗೆ ನನ್ನ ಊರಿನವರು, ನನ್ನ ಸ್ನೇಹಿತರು, ಮುಖ್ಯವಾಗಿ ಈ ಥರದ ಒಂದು ಜಿಲ್ಲೆಯಲ್ಲಿ ಇಂಥ ಒಂದು ಪ್ರತಿಭೆ ಅಂತಲ್ಲ, ಯಾವುದೇ ಪ್ರತಿಭೆ ಕೂಡ ಜಿಲ್ಲೆಯ ಒಳಗಡೆ ಇದ್ದು ಅರಳುವುದು ಬಹಳ ಕಷ್ಟ ಇಲ್ಲ. ಜಿಲ್ಲೆಯ ಹೊರಗಡೆ ಹೋದವರು ಬಹಳ ಅರಳಿದ್ದಾರೆ. ಹೌದೌದು, ಖಂಡಿತ. ನಾನು ನೋಡ್ತಾ ಇದ್ದೀನಿ, ಈಗ ನಾನು ಅದಕ್ಕೆ ಸಾಕ್ಷಿ ಪ್ರಜ್ಞೆ. ಹೌದು, ನಾನು ನೋಡಿದ್ದೀನಿ. ಯಾಕೆಂದರೆ ನಾನು ಫಸ್ಟ್ ಈಗ ಒಂದು 4 ವರ್ಷದ ಹಿಂದೆ ಕೆಲವರೆಲ್ಲ ಇವತ್ತೇನು ಪ್ರಚಾರಕ್ಕೆ ಬಂದಿದ್ದಾರೆ, ನಮ್ಮ ಹತ್ರ ಎಲ್ಲ ಕೆಲವು ಸಜೆಷನ್ ಕೇಳ್ತಾ ಇದ್ರು. ಅವತ್ತು ನಾನು ಹೇಳ್ತಿದ್ದೆ, ನಾನು ಯಾರಿಗೂ ಕೂಡ ಇದು ಮಾಡಿ, ನಮ್ಮಲ್ಲಿಗೂ ಕೂಡ ಇವತ್ತು ನಾನು ವೆಬಿನಾರೆಲ್ಲ ಮಾಡ್ತೀನಿ. ತಿಂಗಳಲ್ಲಿ 4 ವೆಬಿನಾರ್ ಮಾಡ್ತೀನಿ. ಆ ವೆಬಿನಾರ್ ಮಾಡಿದಾಗ ನಮ್ಮ ಸ್ಟೂಡೆಂಟ್ ಮಾತ್ರ ಅಲ್ಲ, ನೀವೆಲ್ಲ ಜಾಯ್ನ್ ಆಗಿ, ನಿಮ್ಗೇನಾದ್ರು ಕನ್ಫ್ಯೂಷನ್ ಇದೆ, ನಮ್ಮಿಂದ ಪ್ರಯೋಜನ ಆಗೋದಿದ್ರೆ ನೀವು ಜಾಯ್ನ್ ಆಗಿ. ₹1 ನೀವು ಕೊಡೋದು ಬೇಡ. ಫ್ರೀಯಾಗಿ ಅವ್ರಿಗೆ ವೆಬಿನಾರ್ಗೆ ಬಂದು ಅವ್ರಿಗೆ ಸಿಂಬಲ್ಸ್ ಯಾವ ಥರ ಇರುತ್ತೆ, ಯಾವ ರೀತಿ ಬಳಸಬೇಕು, ಚಕ್ರಧ್ಯಾನ ಯಾವ ಥರ ಮಾಡಬೇಕು, ಎಲ್ಲನೂ ಗೈಡ್ ಮಾಡ್ತಾಯಿದ್ದೀನಿ. ನಮ್ಮ ಗ್ರೂಪಲ್ಲಿ ಇವತ್ತು ನಮ್ಮ ಸ್ಟೂಡೆಂಟ್ ಅಲ್ಲದಿದ್ದವರು ಕೂಡ ಇದ್ದಾರೆ. ಏನಕ್ಕೆ, ಪಾಪ ಎಲ್ಲೋ ಹಣ ಕೊಟ್ಟು ಕಲ್ತಿರ್ತಾರೆ, ಅವರಿಗೆ ಕ್ಲಿಯರಿಟಿ ಇಲ್ಲ, ಹಣ ಹೋಗಿರ್ತದೆ, ಗುರುಗಳ ಕಾಂಟ್ಯಾಕ್ಟಿಗೆ ಸಿಗೋದಿಲ್ಲ. ಬನ್ನಿ ಕಲ್ತ್ಕೊಳ್ಳಿ. ರೇಖೆ ಗ್ಲೋಬಲ್ ಇದು. ನಾವೇನು ನಿಮಗೆ ದೀಕ್ಷೆ ಮಾಡ್ತಾ ಇಲ್ಲ. ದೀಕ್ಷೆ ಮಾಡೋದಿದ್ರೆ ನಾನು ಫೀಸ್ ತಗೊಳ್ತೀನಿ. ಆದರೆ ನೀವು ಆಲ್ರೆಡಿ ದೀಕ್ಷೆ ತಗೊಂಡಿದ್ರಿ, ಈ ಟೆಕ್ನಿಕ್ಸನ್ನು ನೋಡಿ, ನಿಮ್ಗೆ ಈಜಿ ಆದರೆ ಇದನ್ನು ಅದಕ್ಕೆ ಅಡಾಪ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಹಿಂದೆ ಕಲ್ತದ್ದನ್ನು ಕಂಟಿನ್ಯೂ ಮಾಡಿ. ಹಾಗಂತ ಹೊಸದಾಗಿ ಮತ್ತು ದೀಕ್ಷೆ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ, ಬೇರೆ ಫೀಸ್ ಕಟ್ಟುವಂಥ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಒಂದು ಗ್ರೂಪಾಗಿ ಕರ್ಕೊಂಡು ಹೋಗಬೇಕಾಗಿದೆ. ಕೃಷ್ಣಾಚಾರ್ಯ, ನಿಮ್ಮ ಎಲ್ಲ ಕಲ್ಪನೆಗಳು ಚೆನ್ನಾಗಿದೆ. ಹುಟ್ಟಿದ ನೆಲದಲ್ಲೇ ಇದನ್ನು ಕಲಿಬೇಕು, ಕಲಿಸಬೇಕು, ಮತ್ತು ನಿಮ್ಮದೇ ಒಂದು ಪ್ರಜ್ಞಾವಂತ ಸಮಾಜವನ್ನು ಕಟ್ಟಬೇಕು ಅನ್ನುವಂಥ ಕಲ್ಪನೆಯಲ್ಲಿ ಹೊರಟಿದ್ದೀರಿ. ಯಾವುದೇ ಕಮರ್ಷಿಯಲ್ ಆಲೋಚನೆಗಳಿಲ್ಲದೇ ಹೊರಟಿದ್ದೀರಿ. ಖಂಡಿತ. ನಿಮಗೆ ಸಮಾಜದ ಬಗ್ಗೆ, ಸಾಮಾಜಿಕರ ಬಗ್ಗೆ ಕಳಕಳಿ ಇದೆ. ಇದೇ ಪದ್ಧತಿ, ಇದೇ ಮನೋಭಾವ ಮುಂದುವರಿಲಿ. ಮತ್ತು ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಕನಸುಗಳೆಲ್ಲ ಈಡೇರಲಿ. ಮತ್ತು ನಿಮ್ಮ ಮೂಲಕ ಒಂದು ತನ್ನದೇ ಆದಂಥ ಸಮಸ್ಯೆಗೆ ತಾನೇ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ದೊಡ್ಡ ಪಡೆ ಸಿದ್ಧವಾಗಲಿ. ಖಂಡಿತ ಅಂತ ಅಷ್ಟೇ ಅಲ್ಲ, ಮುಂದೂ ಅವರಿಂದನೂ ಕೂಡ 4 ಜನಕ್ಕೆ ಉಪಕಾರ ಆಗಬಹುದು. ಯಾಕಂದರೆ ಇವತ್ತೇನೋ ಇವತ್ತಿನ ಕಾಲಘಟ್ಟದಲ್ಲಿ ಅವರ ಒಂದು
ಏನೋ ಫೈನಾನ್ಸಿಯಲ್ ಕಂಡೀಷನಲ್ಲಿದ್ದಾಗ ದೊಡ್ಡ ದೊಡ್ಡ ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕಾಗಲ್ಲ, ದೊಡ್ಡ ದೊಡ್ಡ ಪರಿಹಾರ ಮಾಡ್ಕೊಳ್ಳಿಕ್ಕಾಗಲ್ಲ. ಮತ್ತು ಚಿಕ್ಕ ಸಮಸ್ಯೆ ಅಂತ ಹೋದರೂ ಕೂಡ ಈ ಪುರೋಹಿತ ವರ್ಗ ಕೂಡ ಅವ್ರನ್ನ ಸುಲಿಯುವಂಥದ್ದು, ಅಥವಾ ಹಾಸ್ಪಿಟ್ಲು ಕೂಡ ಬೇಕಾದ ರೀತಿ ರಿಪೋರ್ಟನ್ನು ಮಾಡಿಸ್ತಾ ಅವ್ರನ್ನ ಸುಲಿಯುವಂಥದ್ದೆಲ್ಲ ನಡೀತಾ ಇದೆ. ಆದಷ್ಟು ಇದರಲ್ಲಿ ಈ ಸುಜೋಗ್ ಥೆರಪಿಯಲ್ಲಿ ಆರೋಗ್ಯದ ಯಾವುದೇ ಥರದ ತೊಂದರೆ ಇದ್ದರೂ ಕೂಡ ಕ್ಲಿಯರ್ ಮಾಡ್ಕೊಳ್ಬೋದು ಅವರು. ಸುಜೋಗ್ನ ನಾನು ಫ್ರೀಯಾಗಿ ಹೇಳ್ಕೊಡ್ತೇನೆ, ವೆಬಿನಾರ್ ಮಾಡ್ತಾಯಿದ್ದೀನಿ, ಅಲ್ಲಿ ಯಾವುದೇ ಮಾನದಂಡ ಇಲ್ಲ. ನಮ್ಮ ವೆಬಿನಾರ್ಗೆ ಬನ್ನಿ, ನೀವು ಕಲ್ತ್ಕೊಳ್ಳಿ, ನಿಮ್ಮ ಫ್ಯಾಮಿಲಿಗೆಲ್ಲ ಟ್ರೀಟ್ ಮಾಡಿ, ನೀವು ಫ್ರೀಯಾಗಿ ಮಾಡ್ಬೋದು, ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ನೋಡಿ ವೀಕ್ಷಕರೇ, ಇಷ್ಟೊತ್ತಿನವರೆಗೆ ಕೃಷ್ಣಾಚಾರ್ಯರು ಒಂದು ರೀತಿಯಿಂದ ನೆಲೆಯಿಲ್ಲದ ನೆಲೆಯಿಂದ ತನ್ನದೇ ಆದಂಥ ಆಲೋಚನೆ, ತನ್ನದೇ ಆದಂಥ ಸಿದ್ಧಿ, ತನ್ನದೇ ಆದಂಥ ಒಂದು ಕಲಿಕೆ, ಅದರ ಹಿಂದೆ ಇದ್ದದ್ದು ಒಂದು ಶುದ್ಧ ಮನಸ್ಸು. ಈ ಸಮಾಜಕ್ಕೆ, ಸಾಮಾಜಿಕರಿಗೆ ತನ್ನ ಮೂಲಕ ತಾನು ಕಲಿತ ವಿದ್ಯೆಯನ್ನು ಅದನ್ನು ಹಂಚಬೇಕು, ಮತ್ತು ಆ ಮೂಲಕ ಒಂದು ಆರೋಗ್ಯವಂತ ಸಮಾಜವನ್ನು ಕಟ್ಟಬೇಕು. ಈ ಉದ್ದೇಶದಿಂದ ಅವರು ಮತ್ತು ಅವರ ಶ್ರೀಮತಿ ಎಲ್ಲರೂ ಒಂದು ಕುಟುಂಬಿಕವಾಗಿ ಅದನ್ನು ಕಟ್ಟಲಿಕ್ಕೆ ಹೊರಟಿದ್ದಾರೆ. ಆಹಾರ, ವಿಹಾರ ಮತ್ತು ಚಿಕಿತ್ಸೆ ಈ ಎಲ್ಲವನ್ನು ಕ್ರೋಢೀಕರಣ ಮಾಡಿ ಕೃಷ್ಣಾಚಾರ್ಯರದೇ ಆದಂಥ ಒಂದು ಮೆಥಡಾಲಜಿಯನ್ನು ಕಟ್ಟುವಂಥ ಒಂದು ಕೆಲಸದಲ್ಲಿ ಅವರು ಬಹಳಷ್ಟು ಮುಂದೆ ಬಂದಿದ್ದಾರೆ. ಇದನ್ನು ನೀವು ಉಪಯೋಗ ಪಡ್ಕೋಬೋದು. ಇಲ್ಲಿ ಅವರ ಫೋನ್ ನಂಬರ್ ಇದೆ, ವಿಳಾಸ ಇದೆ, ಎಲ್ಲ ಏನೇನು ವಿವರಗಳಿದೆಯೋ ಅದೆಲ್ಲವನ್ನು ಇಲ್ಲಿ ಕೊಟ್ಟಿದ್ದೇವೆ. ಇದನ್ನು ನೀವು ಬಳಸ್ಕೊಂಡು ನೀವು ಒಂದು ಕಲಿಕೆಯನ್ನು ಮುಂದುವರಿಸ್ಬೋದು. ನಿಮ್ಮ ಕುಟುಂಬಕ್ಕೆ, ನಿಮಗೆ ಮತ್ತು ನಿಮ್ಮಂದವರಿಗೆ ಎಲ್ಲರಿಗೂ ಇದು ಸಹಾಯ ಆಗುವಂಥ ಒಂದು ಪದ್ಧತಿ. ಅದು ಕೃಷ್ಣಾಚಾರ್ಯರು ಯಾವುದೇ ಅದರ ಒಂದು ಕಮರ್ಷಿಯಲ್ ಆದಂಥ ಆಲೋಚನೆ ಇಲ್ಲದೇ, ಅಥವಾ ಯಾವುದೇ ಒಂದು ದುರುದ್ದೇಶ ಇಲ್ಲದೇ, ಅಥವಾ ಕೇವಲ ಹಣ 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 ಅನ್ನುವಂಥ ದಾಹವೂ ಇಲ್ಲದೇ ಅವರು ಇದನ್ನೊಂದು ದಾನದ ರೂಪದಲ್ಲಿ ಅಥವಾ ಒಂದು ತನ್ನದೇ ಆದಂಥ ಕಲಿಕೆಯ ಶಾಸ್ತ್ರ ಸಂಹಿತೆಯಲ್ಲಿ ಹೊರಟಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಮತ್ತು ಅವರಿಂದ ಸಮಾಜ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ. ನಮಸ್ಕಾರ. ಈ ಮೀಡಿಯಾದ ಮುಖಾಂತರ ಈ ಒಂದು ವಿದ್ಯೆ ಬಹಳಷ್ಟು ಜನಕ್ಕೆ ಹಂಚಿ ಎಲ್ಲರೂ ಕೂಡ ಆರೋಗ್ಯವಂತರಾಗುವಂತಿದೆ ಆಗಲಿ. ನಾನು ಪ್ರಥಮವಾಗಿ ನಿಮ್ಮ ಒಂದು ಸಂದರ್ಶನದಲ್ಲಿ ಇದಾಗಿರೋದು 4 ಜನಕ್ಕೆ ಇನ್ನೂ ರೀಚ್ ಆಗಲಿ, ಎಲ್ಲರೂ ಕೂಡ ಒಳ್ಳೆಯ ರೀತಿಯ ಜೀವನ ಸಾಗಿಸಲಿ. ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಒಂದು ಗ್ರೂಪಿಗೆ ನೀವು ಸೇರಿಕೊಂಡು ನಿಮಗೆ ಬೇಕಾದಂಥ ಯಾವುದೇ ಕೋರ್ಸನ್ನು ಅಥವಾ ನಾವು ಸುಲಭವಾಗಿ ಫ್ರೀಯಾಗಿ ಕಲಿಸುವಂಥ ಮೆಥಡ್ ತುಂಬ ಇದ್ದಾವೆ, ಅದನ್ನು ಬೇಕಾದರೂ ನೀವು ಬಳಸ್ಕೊಳ್ಳಿ. ಯಾವುದೇ ಫೀಸನ್ನು ನಾವು ಇದು ಮಾಡಲ್ಲ. ನೀವು ಮೇನ್ ಕೋರ್ಸಿಗೆ ಬಂದರೆ ಮಾತ್ರ ಒಂದು ಮಿನಿಮಮ್ ಫೀಸಲ್ಲಿ ಮಾಡಬೇಕು. ಯಾಕೆಂತಂದರೆ ನಮಗೆ ರೇಖಿ, ರಾಜಕೀಯ ರೇಖಿ, ಏಂಜಲ್ಸ್ ಈ ಥರದ ಅಟ್ಯೂನ್ಮೆಂಟ್ ಪದ್ಧತಿಯಲ್ಲಿ ನಾವು ಸಿಂಪತಿ ಮೇಲೆ ಮಾಡೋ ಹಾಗಿಲ್ಲ. ಆದರೂ ಕೂಡ ನೀವು ಬೇರೆ ಸೆಂಟ್ರಿಗೆ ಕಂಪೇರ್ ಮಾಡಿದಾಗ ಅದರ ಅರ್ಧಕ್ಕಿಂತ ಕಮ್ಮಿ ಇದರಲ್ಲಿ ಫೀಸ್ನಲ್ಲಿ ನಾವು ಮಾಡಿಕೊಡ್ತಾ ಇದ್ದೀವಿ. ನಿಮ್ಗೆ ಇಂಟ್ರೆಸ್ಟ್ ಇದೆ, ನೀವು ಪ್ರೊಫೆಷ್ನಲ್ ಆಗಿ ಕೂಡ ನಮ್ಮ ಪದ್ಧತಿನ ಬಳಸ್ಕೊಂಡು ನೀವು ಒಂದು ಯೂನಿಟನ್ನು ಸ್ಟಾರ್ಟ್ ಮಾಡ್ಬೋದು. ನಿಮಗೆ ಬೇಕಾದಂಥ ಎಲ್ಲ ಒಂದು ಸಪೋರ್ಟನ್ನು ನಾವು ಮಾಡ್ತೀವಿ. ನಮ್ಮ ಸ್ಟೂಡೆಂಟ್ಸು ಕೆಲವರು ಇದ್ದಾರೆ, ಅವರ ಅಭಿಪ್ರಾಯವನ್ನು ಕೂಡ ನೀವು ಮುಂದೆ ಕೇಳ್ಬೋದು. ನಮಸ್ಕಾರ, ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ, ನಮ್ಮ ನಿಜವಾಗ್ಲೂ ಕೂಡ ನಂಗೆ ಖುಷಿ ಪಡುವಂಥ ವಿಚಾರ, ನಮ್ಮ ಊರಿನವರಂತೂ ನೀವು ಫಸ್ಟ್ ನಮ್ಗೆ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ನಮ್ಮ ಇಂಟರ್ವ್ಯೂ ಮಾಡಿದ್ರಿ. ಮತ್ತು ನಿಮಗೂ ಕೂಡ ಧನ್ಯವಾದ, ನಿಮ್ಮ ಒಂದು ಟೆಕ್ನಿಕಲ್ ಟೀಮಿಗೂ ಕೂಡ ಧನ್ಯವಾದ. ಮತ್ತು ನಮ್ಮ ಒಂದು ಈ ಏನು ಸಂಬಂಧ ಇದೆ ಇನ್ನೂ ಹಾಗೆ ಮುಂದುವರಿಲಿ ಅಂತ ಹೇಳ್ತಾ ನಾನು ಕೂಡ ಮತ್ತೊಮ್ಮೆ ಕೈ ಜೋಡಿಸಿ ನಮಸ್ಕರಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರಗಳು. ನನ್ನ ಹೆಸರು ಫಿಲೋಮಿನಾ. ನನ್ನ ವಯಸ್ಸು 66. 25 ವರ್ಷಗಳ ಹಿಂದೆ ನಾನು ಹುಸುಯಿ ರೇಖಿ ದೀಕ್ಷೆ ಪಡೆದಿದ್ದೆ. ಯೂಟ್ಯೂಬಿನಲ್ಲಿ ಹೊನ್ನಾವರ ಶ್ರೀಕೃಷ್ಣಾಚಾರ್ಯರವರ ರೇಖಿ ಕಾರ್ಯಕ್ರಮ ನೋಡುತ್ತಿದ್ದೆ. ಅವರಿಂದ ರಾಜಕೀಯ ಫಸ್ಟ್, ಏಂಜಲ್ ಮಾಸ್ಟರ್ ಡಿಗ್ರಿ, ಆತ್ಮ ಸಂಮೋಹನ ಮತ್ತು ಆಕ್ಯುಪಂಚರ್ಗಳನ್ನು ಅವರಿಂದ ಕಲಿತೆ. ಅವರು ಬೇರೆಯವರಿಗೆ ಕಲಿಸುವಾಗ ರಿಪೀಟರ್ಸ್ಗಳನ್ನು ಅವರು ಸೇರಿಸುವುದರಿಂದ ಕಲಿತದ್ದು ಪುನರಾವರ್ತನೆ ಆಗುತ್ತಿತ್ತು. ಧನ್ಯವಾದಗಳು.